ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫ್ರಂಟ್ ಟು ಬ್ಯಾಕ್ ಎರಡನ್ನೂ ಒಂದೇ ಸಾರಿ ಇಟ್ಟು ಯಾವ ರೀತಿ ಬ್ಲೌಸನ್ನು ಕಟ್ ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ದಯವಿಟ್ಟು ಎಂಡ್ವರೆಗೂ ನೋಡಿ. ಹಾಗೆ ಇದು ಹೊಸಬರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವೇನಾದರೂ ಬೇಸಿಕಾಗಿ ಕಲಿತಿದ್ದಾರೆ ಅಂದರೆ ನೀವು ಸಾದಾ ಒಂದು ಬ್ಲೌಸನ್ನು ತಗೊಂಡು ಈ ರೀತಿ ನೀವು ಕಟ್ ಮಾಡಿ ನಿಮ್ಮ ಅಳತೆದೆ ನೀವು ಸ್ಟಿಚ್ ಮಾಡಿಕೊಂಡು ನೋಡಿ, ನಿಮಗೆ ಪರ್ಫೆಕ್ಟಾಗಿ ಬರುತ್ತಿಲ್ಲ ಅಂತ ಗೊತ್ತಾಗುತ್ತೆ. ಇದು ಕೂಡ 100% ಆಗಿ ಪರ್ಫೆಕ್ಟಾಗಿ ಬರುತ್ತೆ. ಸ್ನೇಹಿತರೆ ನಾನು ನಿಮಗೆ ತೋರಿಸ್ತೀನಿ ಅಳತೆ ಬ್ಲೌಸು ನೋಡಿ. ನಮಗೆ ಇದು ಎಂಬ್ರಾಯ್ಡ್ರಿ ಮಾಡಿಕೊಟ್ಟಿದ್ದಾರೆ ಬ್ಲೌಸನ್ನು, ನಾವು ಇದಕ್ಕೆ ಸ್ಟಿಚ್ ಮಾಡ್ಕೋಬೇಕು. ಸ್ನೇಹಿತರೆ ಇದನ್ನು ಅವರು ಬ್ಲೌಸ್ ಪ್ರಕಾರನೇ ಅವರು ಸ್ಟಿಚ್ ಮಾಡಿರ್ತಾರೆ. ಹಾಗಾಗಿ ನಾವು ಇದನ್ನು ಫ್ರಂಟ್ ಟು ಬ್ಯಾಕು ನೆಕ್ಕನ್ನು ಯಾವುದೇ ಕಾರಣಕ್ಕೂ ನಾವು ಕಟ್ ಮಾಡಬಾರ್ದು. ಆ್ಯಸ್ ಇಟ್ ಈಸ್ ಇದು ಹೆಂಗಿದೆಯೋ ಹಂಗೆ ನಾವು ಮಾರ್ಕನ್ನು ಮಾಡ್ಕೋಬೇಕಷ್ಟೇ, ಕಟ್ ಮಾಡ್ಕೋಬಾರ್ದು. ಇದರಲ್ಲಿ ನಾನು ನಿಮಗೆ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ. ಹಾಗೆ ನೋಡಿ ಇದು ಅಳತೆ ಬ್ಲೌಸು, ಇದು ಕೂಡ ಅಷ್ಟೇ ಸ್ನೇಹಿತರೆ. ಅವರು ಫ್ರಂಟ್ ಟು ಬ್ಯಾಕು ಎರಡು ಸಪ್ರೇಟ್ ಇಟ್ಟೇ ಕಟ್ ಮಾಡಿದ್ದಾರೆ. ಹಾಗಾಗಿ ನಿಮಗೆ ಅದೇ ಥರನೇ ತೋರಿಸ್ತಾ ಇದ್ದೀನಿ. ನಾವೆಲ್ಲ ಕಟ್ ಮಾಡ್ತೀವಿ ನೋಡ್ತಿರ್ತೀರ ನೀವು. ಹಿಂದಿನ ವೀಡಿಯೋದಲ್ಲಿ ನಾನು ಈ ವಿಡಿಯೋ ಹಾಕಿದ್ದೀನಿ ಸ್ನೇಹಿತರೆ. ನೋಡಿಲ್ಲ ಅಂದರೆ ನೋಡಿ ದಯವಿಟ್ಟು. ಟು ಬ್ಯಾಕು ಎರಡನ್ನೂ ಒಂದೇ ಸರಿ ಇಟ್ಟು ಕಟ್ ಮಾಡಿಲ್ಲ ಸ್ನೇಹಿತರೆ. ಇದನ್ನು ಫ್ರಂಟ್ ಬೇರೆ ಬ್ಯಾಕ್ ಬೇರೆ ಇಟ್ಟು ಕಟ್ ಮಾಡಿದ್ದೀವಿ. ಇದು ನೋಡಿ ಎಲ್ಲ 4/4 ಕೂಡ ನೋಡಿ ಕರೆಕ್ಟಾಗಿ ಈ ಥರ ಇರುತ್ತೆ ಇದು ಬ್ಲೌಸು. ನೋಡಿ ಇಲ್ಲಿ ಗ್ಯಾಪ್ ಇಲ್ಲ ಸ್ನೇಹಿತರೆ, ಇಲ್ಲಿ ಕೂಡ ಗ್ಯಾಪ್ ಬರಲ್ಲ. ಇಲ್ಲೇನು ಗ್ಯಾಪ್ ಬರಲ್ಲ ಬಿಡಿ. ನೋಡಿ ಪರ್ಫೆಕ್ಟಾಗಿ ಬರ್ತಾ ಇದೆ ನಿಮಗೆ. ಈ ಕಡೆ ಕಾಣ್ತಾ ಇದೆ ನೋಡಿ, ಎಲ್ಲಿ ಕೂಡ ಸಿಂಕ್ ಇಲ್ಲ. ಇದು ನಾವು ನಮ್ಮ ಕಟಿಂಗ್ ಮೆಥಡ್. ಆ್ಯಕ್ಚುಲಿ ಇದು ಬಿಗ್ನರ್ಸ್ಗೆ ಬಂದು ಈ ಕಟಿಂಗ್ ಮೆಥಡ್ ಕೂಡ ನೀವು ಫಾಲೋ ಮಾಡ್ಬೋದು. ನೋಡಿ ಅವರು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅಂದರೆ ಸ್ನೇಹಿತರೆ, ಈ ನೋಡಿ ಈ ಥರದವೆಲ್ಲ ಸೀರೆ ಬ್ಲೌಸ್ ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ಪರ್ಫೆಕ್ಟ್ ಆಗೋದಕ್ಕೆ ಅವ್ರು ಕೊಟ್ಟಿದ್ದಾರೆ ನಮಗೆ, ಹೌದಾ? ಹಾಗಾಗಿ ನೋಡಿ ನಿಮಗೆ ನೋಡಿ ಕಾಣಿಸ್ತದೆ ಸ್ನೇಹಿತರೆ. ನಾನು ಹೊಲಿದಿರೋ ಬ್ಲೌಸಲ್ಲಿ ತೋರಿಸಿದೆ ನಿಮಗೆ. ಫ್ರಂಟ್ ಟು ಬ್ಯಾಕು ಬೇರೆ ಬೇರೆ ಇಟ್ಟು ಕಟ್ ಮಾಡಿರೋ ಬ್ಲೌಸಲ್ಲಿ ತೋರಿಸಿದೆ. ಇದು ನೋಡಿ ಫ್ರಂಟ್ ಟು ಬ್ಯಾಕು ಎರಡನ್ನೂ ಒಂದೇ ಸಾರಿ ಇಟ್ಟು ಕಟ್ ಮಾಡಿದ್ದಾರೆ. ಯಾಕಂದರೆ ನೋಡಿ ಇಲ್ಲಿ ತುಂಬ ಗ್ಯಾಪ್ ಇದೆ. ನೀವು ಅನ್ಕೋಬೋದು ಕರೆಕ್ಟಾಗಿ ಆಗುತ್ತಾ ಇಲ್ಲ ಅಂತೇಳಿ. ಖಂಡಿತ ಅದು ಕೂಡ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ ಈ ಮೆಥಡಲ್ಲಿ ಕೂಡ. ನೀವು ಅದು ಕೂಡ ಅಂದರೆ ಇದಕ್ಕಿಂತ ಸ್ವಲ್ಪ ಅಗ್ರೆನ್ಸಿಯಾಗಿ ಬರುತ್ತೆ ಆ ಥರ ನೀವು ಫ್ರಂಟ್ ಟು ಬ್ಯಾಕು ಬೇರೆ ಬೇರೆ ತಗೊಳೋದ್ರಿಂದ. ಬಟ್ ಈ ಥರನೂ ಕೂಡ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಇದೇ ರೀತಿ ಕಟ್ ಮಾಡ್ತಾರೆ. ಹಳ್ಳಿ ಕಡೆ ಎಲ್ಲ ನೋಡಿರ್ಬೇಕು ನೀವು. ನೋಡ್ಕೊಂಬಿಡಿ ಒಂದ್ಸರಿ ನೀವು. ಲೆಂತು ಚೆಸ್ಟು ಇವೆರಡನ್ನೂ ಫಸ್ಟು ನೀವು ನೋಡ್ಕೋಬೇಕಾಗುತ್ತೆ. ನೋಡಿ ನೀವು ಚೆಸ್ಟ್ ಮೆಜರ್ಮೆಂಟ್ ಬಂದನ್ನು ಇದಕ್ಕೆ ಬ್ಯಾಕ್ ಸೈಡೇ ನೀವು ನೋಡ್ಕೋಬೇಕು. ಇಲ್ಲ ಫ್ರಂಟ್ ಸೈಡ್ ಏನಾದರೂ ನೀವು ಮೆಜರ್ಮೆಂಟ್ ತಗೊಂತೀವಿ ಅಂದರೆ ಚೆಸ್ಟು, ಅದಕ್ಕೆ ನೀವು 3/4 ಇಂಚು ಆ್ಯಡ್ ಮಾಡಿ ನೀವು ಸೇರಿಸಬೇಕಾಗುತ್ತೆ. ಹಾಗಾಗಿ ನಾನು ತುಂಬ ಜನ ಮತ್ತೆ ಆನಂತರ ಕ್ವಶನ್ ಕೇಳ್ತಾರೆ. ಹಾಗಾಗಿ ನಾನು ಬ್ಯಾಕ್ ಸೈಡೇ ತೊಗೊಂಡ್ಬಿಡ್ತೀನಿ ಮೆಜರ್ಮೆಂಟನ್ನು. ನೋಡಿ 19 ಇಂಚಿದೆ ಸ್ನೇಹಿತರೆ, ಇದು 19 ಇಂಚಿದೆ. ಹಾಗೆ ನೆಕ್ ವಿಡ್ತ್ ಬಂದು ತುಂಬ ಕಡಿಮೆ ಇದೆ. ಇದು ನೋಡಿ 5 ಇಂಚಿದೆ, ಅಂದರೆ 2/4 ಇಂಚು ನಾವು ನೆಕ್ ವಿಡ್ತನ್ನು ಇಟ್ಟರೆ ಸಾಕಾಗುತ್ತೆ. ನೋಡಿ ಇಷ್ಟು. ಹಾಗೆ ಲೆಂತ್ ಟೋಟಲ್ ಲೆಂತ್ ಒಂದು ನೋಡ್ಕೊಂಬಿಡೋಣ. ನೋಡಿ ಟೋಟಲ್ ಲೆಂತ್ ಬಂದು 14 ಇಂಚಿದೆ. ನೋಡಿ 14 ಇಂಚು ನಾವು ಫ್ರಂಟ್ ಟು ಬ್ಯಾಕ್ ಎರಡನ್ನೂ ಒಂದೇ ಸಾರಿ ಇಟ್ಟು ಕಟ್ ಮಾಡ್ತೀವಿ ಅಂದರೆ ನೋಡಿ ಒಂದು ಸೈಡ್ ನೋಡ್ಕೊಂಬಿಡಿ. ನಿಮಗೆ ಒಂದು ಸೈಡ್ ಬರುತ್ತಲ್ಲ, ಇದನ್ನು ನೋಡ್ಕೊಳ್ಳಿ ಕರೆಕ್ಟಾಗಿ. ಇದು 14 ಇಂಚು ಪ್ಲಸ್ ಒಂದು 2 ಇಂಚು, ಅಲ್ಲಿಗೆ ಒಂದು 16 ಇಂಚು ಬೇಕು ನಮಗೆ. ಟೋಟಲ್ ಉದ್ದ ಬಂದು ನಿಮ್ಗೆ ಇಷ್ಟಿದೆ ಅಂದರೆ ನೋಡಿ ಇವಾಗ 13 ಇಂಚು ಏನಾದರೂ ನಿಮ್ಮ ಬ್ಲೌಸ್ ಉದ್ದ ಇದ್ದರೆ ಅದಕ್ಕೆ ಒಂದು 2 ಇಂಚು ಸೇರಿಸ್ಕೊಂಬಿಡಿ ನೀವು. ಎಕ್ಸ್ಟ್ರಾ 2 ಅಥವಾ 2.5 ಇಂಚು ಎಕ್ಸ್ಟ್ರಾ ಇರಬೇಕು. ನೋಡಿ ಇಲ್ಲಿ 16.5 ಬರ್ತಾ ಇದೆ. ಯಾಕಂದರೆ ಬ್ಯಾಕ್ ಸೈಡ್ ಬಂದು ಕಡಿಮೆ ಬರುತ್ತೆ ಸ್ನೇಹಿತರೆ, ಫ್ರಂಟ್ ಪಾರ್ಡಲ್ಲಿ ಜಾಸ್ತಿ ಬೇಕಾಗುತ್ತೆ. ನೋಡಿ ಎಷ್ಟಿದೆ, 16.5 ಇದೆ. ಹಾಗಾಗಿ ಇದು ಆಗುತ್ತೆ ನೋಡಿ, ಏನು ತೊಂದರೆ ಇಲ್ಲ. ಇದನ್ನು ನಾನು ಈ ರೀತಿ ಫೋಲ್ಡ್ ಹಾಕೊಂಡಿದ್ದೀನಿ. ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು ಎಷ್ಟಿದೆ, 19.5 ಇದೆ. 19.5 ನಾವು 4ರಿಂದ ಡಿವೈಡ್ ಮಾಡಿದಾಗ ನಮಗೆ 19 ಪ್ಲಸ್ 19 ಅಲ್ಲಿಗೆ ನಮಗೆ 38 ಚೆಸ್ಟ್ ಮೆಜರ್ಮೆಂಟ್ ಆಗುತ್ತೆ. 30 4ರಿಂದ ಡಿವೈಡ್ ಮಾಡಿದಾಗ ನಮಗೆ 9.5 ಇಂಚ್ ಬರುತ್ತೆ. 9.5 ಪ್ಲಸ್ ಒಂದು 2 ಇಂಚ್ ಎಕ್ಸ್ಟ್ರಾ, ಅಲ್ಲಿಗೆ ಟೋಟಲ್ ಬಂದು 11.5 9.5 10.5 11.5 ನೀವು ಫೋಲ್ಡ್ ಹಾಕೋಬೇಕು. ನೋಡಿ ಈ ರೀತಿ ಫೋಲ್ಡ್ ಹಾಕೊಂಡು 11.5 ಇಂಚು ಅಗಲ ಬರೋಂಗೆ ನೀವು ಕಟ್ ಮಾಡ್ಕೊಂಬಿಡಿ. ನೋಡಿ 11.5 ಇಂಚಿಗೆ ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಇದನ್ನು ಫೋಲ್ಡ್ ಮಾಡ್ಕೊಂಡು ನೋಡಿ ಇಲ್ಲಿವರೆಗೂ ಬರ್ತಾ ಇದೆ. ಒಂದು 1/4 ಇಂಚು ಒಂದು ಜಾಸ್ತಿ ತಗೊಳ್ಳಿ ನೀವು. ಜಾಸ್ತಿ ಬಟ್ಟೆ ಇಲ್ಲ ಅಂದರೆ ನೀವು ಜಾಸ್ತಿ ತಗೊಳಕ್ಕೆ ಹೋಗಬೇಡಿ. ಆ್ಯಸ್ ಇಟ್ ಈಸ್ ಅದು ಎಷ್ಟಿದೆಯೋ ಅಷ್ಟಕ್ಕೆ ನೀವು ಕಟ್ ಮಾಡ್ಕೊಂಬಿಡಿ. ನೋಡಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಫೋಲ್ಡ್ ಮಾಡೋದು ತುಂಬ ಇಂಪಾರ್ಟೆಂಟು. ನೋಡಿ ನಾನಿವಾಗ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದು ಲೆಂತ್ ಬರುತ್ತೆ. ಇದನ್ನು ಫೋಲ್ಡ್ ಮಾಡಿದಾಗ ನೋಡಿ 11.5 ಇಂಚು ನಮಗೆ ಸಿಕ್ತಿಲ್ಲಿ. ಇದು ಫ್ರಂಟ್ ಟು ಬ್ಯಾಕು ಎರಡೂ ನಾವು ಒಂದೇ ಸಾರಿ ಇಟ್ಟು ಕಟ್ ಮಾಡೋ ಮೆಥಡ್. ಇದು ಹೊಸಬರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ. ನಾವೇನಾದರೂ ನಿಮಗೆ ನಮ್ಮ ಮೆಥಡಲ್ಲಿ ಕಲಿಯೋಕೆ ಹೋದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಹೊಸಬರಿಗೆ ಅದು ಕನ್ಫ್ಯೂಷನ್ ಆಗೇ ಆಗುತ್ತೆ ಪಕ್ಕ. ಈ ಥರ ಮೆಥಡಲ್ಲಿ ನೀವು ನಿಮ್ಮ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಂಡು ನೋಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಅಂತ. ನೋಡಿ ಇದು ನಮಗೆ ಟೋಟಲ್ ಲೆಂತು ಫ್ರಂಟ್ ಟು ಬ್ಯಾಕು ಎರಡೂ. ಓಕೆ, ಇವಾಗ ಒಂದು ಇದನ್ನು ಸಿಂಪಲ್ ನೋಡಿ. ಇವಾಗ ಇದನ್ನು ಫೋಲ್ಡ್ ಮಾಡ್ಕೊಂಬಿಡಿ ಹಿಂಗೆ ಸೆಂಟ್ರಿಗೆ. ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಇದರಲ್ಲಿ ಫ್ರಂಟ್ ಟು ಬ್ಯಾಕು ಎರಡೂ ಇದೆ ಸ್ನೇಹಿತರೆ, ನೀವು ನೋಡ್ಬೋದು. ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡು. ಓಕೆ, ಇದನ್ನು ನಾವು ಸಿಂಗಲ್ ಫೋಲ್ಡ್ ಮಾಡ್ಕೊಂಡಿದ್ದೀವಿ. ಮೊದಲಿಗೆ ಬಂದು ಇಲ್ಲಿ ನೀವು ಶೋಲ್ಡ್ರಿಗೆ ಒಂದು ಮಾರ್ಕನ್ನು ಮಾಡ್ಕೊಂಬಿಡಿ 1/2 ಇಂಚು ಮೇಲ್ಗಡೆಗೆ. ನೋಡಿ 1/2 ಇಂಚು ಶೋಲ್ಡ್ರಿಗೆ ಒಂದು ಮಾರ್ಕನ್ನು ಮಾಡ್ಕೊಂಡು, ಇದು ಶೋಲ್ಡ್ರು, ಇದು ಕೆಳಗಡೆ ಬಾಟಮು. ಇವಾಗ ಟೋಟಲ್ ಬಂದು ಬ್ಲೌಸ್ ಲೆಂತ್ ಎಷ್ಟಿದೆ, 14 ಇಂಚಿದೆ. ನೋಡಿ ಅವಾಗಲೇ ನಾನು ಮೆಜರ್ಮೆಂಟ್ ನೋಡ್ಕೊಂಡಿದ್ದೀನಿ. 14 ಇಂಚು ಮಾರ್ಕ್ ಮಾಡ್ಕೊಂಬಿಡಿ. ಇಷ್ಟೇ, ಜಸ್ಟ್ 13 ಇದ್ದರೆ 13 ಮಾರ್ಕ್ ಮಾಡ್ಕೊಳ್ಳಿ, 15 ಇದ್ದರೆ 15 ಮಾರ್ಕ್ ಮಾಡ್ಕೊಳ್ಳಿ. ನಾನು 14 ಇಂಚಿದೆ, ಇದು 14 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ.
ನೋಡಿ ಇಲ್ಲಿಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇದು ತುಂಬ ಇಂಪಾರ್ಟೆಂಟು ನೋಡಿ. ಇನ್ನು ಮುಂದೆ ನಿಮಗೆ ಕಂಪಲ್ಸರಿ ನಿಮಗೆ ಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಜಸ್ಟ್ ಒಂದು 2 ಇಂಚು ಎಕ್ಸ್ಟ್ರಾ ತೊಗೋಬೇಕು ನೀವು. ನೋಡಿ ಈ ಲೈನಿಂದ 2 ಇಂಚ್ ಎಕ್ಸ್ಟ್ರಾ ತೊಗೊಂಬಿಡಿ. 2 ಅಥವಾ 1.25 ಇಂಚ್ ತಗೊಂಡ್ರು ನಡೆಯುತ್ತೆ. ನೋಡಿ ನಾನು 2 ಇಂಚ್ ತಗೋತಾ ಇದ್ದೀನಿ. ನೀವು ಬಿಗಿನರ್ಸ್ ಆಗಿದ್ರೆ ದಯವಿಟ್ಟು 2 ಇಂಚ್ ತಗೊಳ್ಳಿ. ನೋಡಿ ನಾನು ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಫ್ರಂಟ್ ಟು ಬ್ಯಾಕು ಎರಡೂ ಕೂಡ ಮಾರ್ಕ್ ಆಗುತ್ತೆ. ನೋಡಿ ಇದು ಟೋಟಲ್ ಲೆಂತ್, ಇದು ನಿಮಗೆ ಕಾಣಿಸ್ತಾ ಇದೆ 14 ಇಂಚು ಲೆಂತ್ ಇದೆ. ಓಕೆ, ನೋಡಿ ಬ್ಯಾಕ್ ಸೈಡ್ ಕೂಡ ಇದು ಮಾರ್ಕಿಂಗ್ ಆಗಿರುತ್ತೆ. ಇದು ಕೂಡ ಅಷ್ಟೇ. ಇಲ್ಲಿಗೆ ನೀವು ನ್ಯಾಚ್ ಹಾಕೊಂಬಿಡಿ, ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ಇಲ್ಲಿಗೆ ನ್ಯಾಚ್ ಹಾಕೊಂಡಿದ್ದೀನಿ. ಇದು ಫ್ರಂಟು ಕ್ಲೋಸಿಂಗ್ ಇಲ್ಲಿಗೆ ಎಂಡ್ ಆಗುತ್ತೆ, ಹಾಗೆ ಬ್ಯಾಕು ಕೂಡ ಇಲ್ಲಿ ಎಂಡ್ ಆಗುತ್ತೆ. ಇದು ಎಕ್ಸ್ಟ್ರಾ ಇರೋ ಬಟ್ಟೆನ ನಾವು ಕಟ್ ಮಾಡಿ ರಿಮೂವ್ ಮಾಡ್ಬೇಕು. ಆನಂತರ ನಾನು ತೋರಿಸ್ತೀನಿ ನಾನು ನಿಮಗೆ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಬೇಕಾದ್ರೆ. ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಂಡ್ವಿ. ಟೋಟಲ್ ಲೆಂತನ್ನು ನಾವು ಈ ಮಾರ್ಜಿನ್ ಒಳಗಡೆ ಮಾರ್ಕ್ ಮಾಡ್ಕೊಂಡಿದ್ದೀವಿ, ಎಷ್ಟಾದರೂ ಇರಲಿ. ಓಕೆ, ಇವಾಗ ಒಂದು ಅಳತೆ ಬ್ಲೌಸಿಂದ ನಾವು ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ನೆಕ್ ಬಿಡ್ತಾನ ನೀವು ಎಷ್ಟಾದರೂ ಇಟ್ಕೋಬೋದು, ನಿಮ್ಮ ಚಾಯ್ಸು. ನಾನು ಇದನ್ನು 2.1 ಇಂಚ್ ಇಡ್ತಿದ್ದೀನಿ, ಯಾಕಂದರೆ ಅದರಲ್ಲಿ ಇನ್ನೂ 1/4 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಹಾಗಾಗಿ ನಾನು ಹಾಗೆ ಇದಕ್ಕೆ ಒಂದು ಲೈನ್ ಹಾಕ್ಬಿಡ್ತೀನಿ ಸ್ನೇಹಿತರೆ. ಇದನ್ನು ನಾನು ಮೊದಲಿಗೆ ಹೇಳಿದೆ, ನಾನು ನೆಕ್ಕನ್ನು ಕಟ್ ಮಾಡ್ಕೊಳಲ್ಲ, ಯಾಕಂದರೆ ಅದು ಎಂಬ್ರಾಯ್ಡ್ರಿ ಮಾಡೋದ್ರಿಂದ ಮಾಡಿದ್ದಾರೆ ಅವರು. ಹಾಗಾಗಿ ಅದು ಆ್ಯಸ್ ಇಟ್ ಈಸ್ ಅದು ಅದರಲ್ಲಿ ಹೆಂಗೆ ಎಂಬ್ರಾಯ್ಡ್ರಿ ಮಾಡಿದಾರೋ ನಾವು ಆ ರೀತಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಶೋಲ್ಡ್ರನ್ನು ನಾವು ಇಲ್ಲಿ ನೋಡ್ಕೊಳ್ಳೋಣ ಎಷ್ಟಿದೆ ಅಂತೇಳಿ. ನೋಡಿ ಇದು ರೆಡಿ ಬಂದು ಸ್ನೇಹಿತರೆ 3 ಇಂಚ್ ಇದೆ. ಓಕೆ, 3 ಇಂಚು ಶೋಲ್ಡ್ರನ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಟೋಟಲ್ ಬಂದು ನೋಡಿ ಅಲ್ಲಿಗೆ 5.25 ಇಂಚು ಶೋಲ್ಡ್ರ್ ಬಂತು. ನೋಡಿ ಇದಕ್ಕೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಓಕೆ, ಇವಾಗ ಚೆಸ್ಟ್ ಬಂದು ಎಷ್ಟಿದೆ 9.5 ಇದೆ. ನೋಡಿ 9.5ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಓಕೆ, 2 ಇಂಚು ಸ್ಟಿಚಿಂಗ್ ಮಾರ್ಜಿನ್. ನೋಡಿ ಇನ್ನು ಜಾಸ್ತಿ ಇದೆ ಸ್ನೇಹಿತರೆ, ಇದು ಜಾಸ್ತಿ ಇದ್ರೂ ಏನು ಪರವಾಗಿಲ್ಲ. ನೋಡಿ ಇದಕ್ಕೆ ಸ್ಟ್ರೈಟಾಗಿ ಲೈನ್ ಹಾಕ್ಬಿಡಿ, ನೀವು ಏನು ಮಾಡೋಕೆ ಹೋಗ್ಬಿಡಿ. ಕೆಳಗಡೆ ಏನು ನೀವು ವೇಸ್ಟ್ ಮೆಜರ್ಮೆಂಟ್ ಮಾಡೋ ಅವಶ್ಯಕತೆ ಏನಿಲ್ಲ, ಅದು ಪರ್ಫೆಕ್ಟಾಗಿ ಬ್ಲೌಸಲ್ಲಿ ಹೆಂಗಿರುತ್ತೋ ಹಂಗೆ ಬಂದುಬಿಡುತ್ತೆ. ಕರೆಕ್ಟಾಗಿ ಇಲ್ಲಿಗೆ ನೀವು 9.5 ಚೆಸ್ಟ್ ಇದೆಯಲ್ಲ, 9.5ಗೆ ಒಂದು ಮಾರ್ಕನ್ನು ಮಾಡ್ಕೊಂಬಿಡಿ. ಇವಾಗ ಆರ್ಮೋಲ್ ಡೌನಿಂಗ್ ಯಾವ ರೀತಿ ಕಂಡಿದೆ ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಇದು ತುಂಬ ಈಸಿ ಮೆಥಡ್. ಇದು ನೀವು ಖಂಡಿತ ನೀವು ಇದನ್ನು ಟ್ರೈ ಮಾಡಿ. ಆನಂತರ ನೀವು ಫ್ರಂಟ್ ಟು ಬ್ಯಾಕು ಬೇರೆ ಕಟ್ ಮಾಡೋದನ್ನು ನೀವು ನೋಡ್ಕೋಬೇಕಾಗುತ್ತೆ. ನೋಡಿ ನಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಸ್ನೇಹಿತರೆ, ಇದು ಇಲ್ಲಿಗೆ ಎಂಡ್ ಆಗಿದೆ ಬಗಲು. ನೋಡಿ ಇಲ್ಲಿಗೆ ಆರ್ಮೋಲ್ ಎಂಡ್ ಆಗಿದೆ. ನೋಡಿ ಇಲ್ಲಿ ಉದ್ದ ಇಲ್ಲಿವರೆಗೂ ಮಾತ್ರ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದು 2 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀವಿ. ಇದನ್ನು ನೀವೇನು ಲೆಕ್ಕ ತಗೋಬೇಡಿ. ಈ ಮಾರ್ಕಿಂದ ಈ ರೆಡಿ ಬ್ಲೌಸನ್ನು ಇಟ್ಟು ನೋಡಿ ಈ ರೀತಿ ಕೆಳಗಡೆಯಿಂದ ಆರ್ಮೋಲ್ ಡೌನಿಂಗನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಗಿದೆ. ಇವಾಗ ಬಂದು ಸ್ನೇಹಿತರೆ ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ. ಇದು ಬ್ಲೌಸ್ ಇಲ್ಲೇ ಇರೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಈಸಿ ಆರ್ಮೋಲು ಕರೆಕ್ಟಾಗಿ ಇದೆಯಿಲ್ವ ಅಂತೇಳಿ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ಈ ರೀತಿ ಇಟ್ಕೊಂಡಾಗ ನಿಮಗೆ ಈಸಿಯಾಗಿ ಸರಿಯಾಗಿದೆಯಲ್ಲ ಅಂತ ಗೊತ್ತಾಗುತ್ತೆ. ನೋಡಿ ಕರೆಕ್ಟಾಗಿ ಬರ್ತಾಯಿದೆ. ಇವಾಗ ಇದನ್ನು ಒಂದು ಬಾಕ್ಸನ್ನು ಕ್ರಿಯೇಟ್ ಮಾಡ್ಕೊಂಡು ಒಂದು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಓಕೆ, ಈ ನೋಡಿ ಈ ಶೇಪ್ ಇದೆಯಲ್ಲ, ಇಲ್ಲಿಂದ 1.5 ಇಂಚು ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ನೋಡಿ ಈ ಥರ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ಇದು ಬ್ಯಾಕ್ ಶೇಪು. ಅದಕ್ಕೆ ಹೇಳಿದೆ ನಿಮಗೆ ಫ್ರಂಟ್ ಟು ಬ್ಯಾಕು ಎರಡನ್ನೂ ಸೇರಿ ಕಟ್ ಮಾಡ್ತಾ ಇದ್ದೀನಿ. ಇದು ಬ್ಯಾಕ್ ಆರ್ಮೋಲ್ ಶೇಪು. ಇದರಲ್ಲೇ ಫ್ರಂಟ್ ಆರ್ಮೋಲ್ ಶೇಪ್ ಬಂದು ನೋಡಿ ಇಲ್ಲಿಂದ ಈ ಕಾರ್ನರ್ ಸೈಡಿಂದ 1/2 ಇಂಚ್ ಒಂದು ಮಾರ್ಕ್ ಮಾಡ್ಕೊಂಡು ಇದನ್ನು ನಾವು ನೋಡಿ ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ಇದು ಫ್ರಂಟ್ ಆರ್ಮೋಲ್ ಶೇಪು, ಹಾಗೆ ಇದು ಬ್ಯಾಕ್ ಆರ್ಮೋಲ್ ಶೇಪು, ಎರಡೂ ಕೂಡ ಇದರಲ್ಲಿ ನಾವು ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ನಾವು ಅಫೆಕ್ಸ್ ಪಾಯಿಂಟು ಹಾಗೆ ಡಾಟು ಬೆಲ್ಟು ಎಲ್ಲವನ್ನೂ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಫ್ರಂಟ್ ಪಾರ್ಟ್ ನಾನು ತೊಗೊಂಡಿದ್ದೀನಿ ಬ್ಲೌಸಿಂದು, ಹೆಂಗಿದೆಯೋ ಹಂಗೆ. ನೋಡಿ ಇದನ್ನು ನಿಮಗೆ ಇಲ್ಲಿ ಕಾಣಿಸಲ್ಲ, ಅಂದರೆ ಒಳಗಡೆ ಕೂಡ ಅಷ್ಟು ಫಿನಿಶಿಂಗಾಗಿ ಸ್ಟಿಚ್ ಮಾಡಿಲ್ಲ ಸ್ನೇಹಿತರೆ ಇವರು, ಹಾಗಾಗಿ ನಿಮಗೆ ಕ್ಲೀನಾಗಿ ಗೊತ್ತಾಗಲ್ಲ. ಇದನ್ನು ನಾನು ಜಾಸ್ತಿ ಫೋರ್ಸಲ್ಲಿ ಜಗ್ಗಲ್ಲ, ಹಾಗೆ ಸ್ವಲ್ಪ ಲೈಟಾಗಿ ಹಿಡ್ಕೊಂಡು ಇದನ್ನು ಮಾರ್ಕ್ ಮಾಡ್ಕೊತೀನಿ. ನೋಡಿ ಇಲ್ಲಿಗಿದೆ ಸ್ಟಿಚಿಂಗ್ ಮಾರ್ಜಿನ್, ಎಲ್ಲಿಗಿದೆಯೋ ಅಲ್ಲಿವರೆಗೂ ಈ ರೀತಿ ನೀವು ಮಾರ್ಕ್ ಮಾಡ್ಕೊಂಬಿಡಿ. ಹಾಗೆ ಇದನ್ನು ಕೆಳಗಡೆ ಡೌನಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಇದು ಎಷ್ಟು ಮಾರ್ಕಿಂಗು ನೋಡಿ, ಇದು ಮೇನ್ ಡಾಟ್ ಮಾರ್ಕಿಂಗು ಸ್ನೇಹಿತರೆ. ಇದು ಆವಾಗಲೇ ಹೇಳಿದೆ ನಿಮಗೆ, ಇದು ಉದ್ದ ಲೆಂತ್ ಮಾರ್ಕಿಂಗು. ಓಕೆ, ಇವಾಗ ಬಂದು ನಾವು ಇದನ್ನ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡೋಣ. ಅಳತೆ ಬ್ಲೌಸಲ್ಲಿ ಇದ್ರೂ ಮಾಡ್ಬೋದು, ಇಲ್ಲ ಅಂದರೆ ಚೆಸ್ಟ್ ಮೆಜರ್ಮೆಂಟು 10ನೇ 1 ಭಾಗ ಬಂದು ಎಷ್ಟು ಬರುತ್ತೆ, 39 ಚೆಸ್ಟ್ ಇದ್ದಾಗ 3.9 ಆಗುತ್ತೆ. ನೋಡಿ ಇಲ್ಲಿ 3.9ಕ್ಕೆ ಒಂದು ಮಾರ್ಕ್ ಮಾಡ್ಕೊತೀನಿ. ಹಾಗೆ ಇದು ಡಾಟ್ ಬಂದು ನಾನು 2.5 ಇಂಚು ಅಂದರೆ 1/4 ಇಂಚು ಡಾಟನ್ನು ಹಿಡಿತಾ ಇದ್ದೀನಿ. ನೋಡಿ ನಿಮಗೆ ಅವ್ರದ್ದು ಬಸ್ಟ್ ಸೈಜ್ ಎಷ್ಟಿರುತ್ತೋ ನೀವು ಅದ್ರ ಮೇಲೆ ಡಿಪೆಂಡ್ ಆಗಿ ಇದನ್ನು ಮಾರ್ಕ್ ಮಾಡ್ಕೋಬೇಕು. ಹಾಗೆ ನೆಕ್ ಲೆಂತು ತೋರಿಸ್ತೀನಿ ನಾನು ನಿಮಗೆ, ಅಳತೆ ಬ್ಲೌಸಲ್ಲಿ ಹೆಂಗಿದೀವಿ ನಾವು ಆಸ್ ಇಟ್ ಈಸು ಹಾಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಶೋಲ್ಡರ್ದೆ ಫೋಲ್ಡ್ ಮಾಡ್ತಾ ಇದ್ದೀನಿ, ಇಲ್ಲಿಗೆ ಇಟ್ಟಿದ್ದೀನಿ ನಾನು, ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ನೆಕ್ ಬಿಡ್ತನ್ನ ಅಲ್ಲಿಗೆ ಇಟ್ಟು ನೋಡಿ ಈ ರೀತಿ. ಇದು ನಾನು ಉಕ್ಸ್ ಮನಿ ಮಾಡ್ತೀವಲ್ಲ ಆ ಪಟ್ಟಿ ತಗೊಂಡಿದ್ದೀನಿ. ನೋಡಿ ಇದನ್ನು ಆ್ಯಸ್ ಇಟ್ ಈಸ್ ಹಿಂಗಿಟ್ಟು 1/4 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೋಬೇಕು. ನಾನು ನಿಮಗೆ ಅವಾಗಲೇ ಹೇಳಿದೆ ಯಾವುದೇ ಕಾರಣಕ್ಕೆ ಕಟ್ ಮಾಡ್ಕೋಬೇಡಿ, ಯಾಕಂದರೆ ಎಂಬ್ರಾಯ್ಡ್ರಿ ಹೆಂಗೆ ಮಾಡಿರ್ತಾರೋ ನಾವು ಅದ್ರ ಪ್ರಕಾರ ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ.
ನೋಡಿ ಇಲ್ಲಿಗೆ ಎಂಡ್ ಆಗಿದೆ, ಇದು ಮುಗಿಸ್ಪಟ್ಟಿ ಇಲ್ಲಿಗೆ ಎಂಡ್ ಆಗಿದೆ. ಇದಕ್ಕಿಂತ ಕೆಳಗೆ 1 ಇಂಚ್ ಮಾರ್ಕ್ ಮಾಡ್ಕೋಬೇಕು ಡೌನಿಗೆ. ನಮಗೆ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗಿ ನೋಡಿ ಡೌನಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಲೈನ್ ಹಾಕೋಣ. ನೋಡಿ ಈ ರೀತಿ ಇದರಲ್ಲಿ ಕ್ರಾಸ್ ಬೆಲ್ಟ್ ಕೂಡ ರೆಡಿ ಆಯಿತು ಸ್ನೇಹಿತರೆ. ಇದು ಕೆಳಗಡೆದೇ ಕ್ರಾಸ್ ಬೆಲ್ಟು, ಇದರಲ್ಲೇ ಫೈನಲ್ಲು. ಇದು ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಸೇರಿಸಿರುತ್ತೆ ಇದರಲ್ಲಿ. ಓಕೆ, ಮತ್ತೇನು ನೀವು ಎಕ್ಸ್ಟ್ರಾ ಏನು ಮಾಡೋ ಅವಶ್ಯಕತೆ ಏನಿಲ್ಲ. ಹಾಗೆ ನೋಡಿ ಇವೆರಡು ಸೆಂಟರ್ಗೆ ಒಂದು ಡಾಟನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿದೆ ಇಲ್ಲ, ಇದರ 2 ಸೆಂಟರ್ ಅಂದರೆ 6 ಇಂಚ್ ಬರ್ತಾ ಇದೆ, 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಇದು ಅಳತೆ ಬ್ಲೌಸ್ ಅವ್ರಿಗೆ ಕರೆಕ್ಟಾಗಿದ್ದಾಗ ನಾವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಆ್ಯಸ್ ಇಟ್ ಈಸ್ ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಹಾಗೆ ಇಲ್ಲಿ ಒಂದು ಡಾಟ್ ಬರುತ್ತೆ. ನೋಡಿ ನಮಗೆ ಇಲ್ಲಿ ರೌಂಡ್ ಶೇಪು ಕಪ್ಸ್ ಒಂದು ಕ್ರಿಯೇಟ್ ಆಗಬೇಕು ಈ ರೀತಿ. ಆ ರೀತಿ ನೀವು ಡಾಟನ್ನು ಮಾರ್ಕ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಹಾಗೆ ನೋಡಿ ಫ್ರಂಟ್ ಟು ಬ್ಯಾಕು ಎರಡನ್ನೂ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ, ನಿಮಗೆ ತೋರಿಸ್ತಾ ಇದ್ದೀನಿ. ಟೋಟಲ್ ಲೆಂತ್ ಬಂದು ಬ್ಯಾಕ್ ಇಲ್ಲಿಗಿದೆ. ಇವಾಗ ಇದಕ್ಕೆ ಲೈನ್ ಹಾಕ್ತೀನಿ ನೋಡಿ. ನೀವೇನಾದರೂ ಲೈನಿಂಗ್ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇದ್ರೆ ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟರೆ ಸಾಕು. ನಾನು ಇದನ್ನು ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡೋದ್ರಿಂದ ಅರ್ಧ ಇಂಚ್ ಬಿಟ್ಟು ಉಳಿದನ್ನು ಕಟ್ ಮಾಡ್ತಾ ಇದ್ದೀನಿ. ಇದು ಬ್ಯಾಕ್ ಸೈಡು. ನೀವೇನಾದರೂ ನೆಕ್ಕನ್ನು ಕಟ್ ಮಾಡ್ತೀವಿ ಅಂದರೆ ನೋಡಿ ಆ್ಯಸ್ ಇಟ್ ಈಸ್ ಇಲ್ಲಿ ಮಾರ್ಕ್ ಮಾಡ್ಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೆಕ್ಕನ್ನು ಕಟ್ ಮಾಡ್ಕೋಬೋದು. ಇಲ್ಲಿ ಏನು ಮಾರ್ಕಿಂಗ್ ಇದೆ ಆಗಲ್ಲ, ನೆಕ್ ಬಿಡ್ತು ಅಷ್ಟೇ ಬರುತ್ತೆ ಆ್ಯಸ್ ಇಟ್ ಈಸ್. ನಾನು ಇವಾಗ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಇದು ಬ್ಯಾಕ್ ಆರ್ಮೋಲ್ ಶೇಪ್ ಕಟ್ ಮಾಡ್ತಾ ಇದ್ದೀನಿ ಮೊದಲಿಗೆ, ಫ್ರಂಟ್ ಶೇಪನ್ನು ತೆಗೆದಿಲ್ಲ. ನೋಡಿ ಇದನ್ನು ಇವಾಗ ರಿಮೂವ್ ಮಾಡ್ತೀನಿ, 2 ಪಾರ್ಟನ್ನು. ಬೇಗ ಫ್ರಂಟ್ ಬೇರೆ ಸಪ್ರೇಟ್ ಬೇರೆ ಮಾಡ್ತೀನಿ. ನೀವು ಏನಾದರೂ ಹಾಗೆ ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ತೀವಿ ಅಂದರೆ ಅದು ಹಾಗೆ ಅಟ್ಯಾಚ್ ಮಾಡ್ಬೋದು. ಆದರೆ ಬಟ್ ಇದು ನಮಗೆ ಎಂಬ್ರಾಯ್ಡ್ರಿ ಬರೋದ್ರಿಂದ ನಾವು ಸ್ಟಿಚ್ ಮಾಡೋಕ್ಕೆ ಬೇರೆ ಬೇರೆನೇ ಮಾಡ್ಕೋಬೇಕಾಗುತ್ತೆ. ನೋಡಿ ಇದು ಫ್ರಂಟ್ ಆರ್ಮೋಲ್ ಶೇಪು. ಫ್ರಂಟಿನ 2 ಪೀಸ್ ಮಾತ್ರ ತೊಗೊಂಡಿದ್ದೀನಿ. ನೋಡಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಹಾಗೆ ಇದನ್ನು ಕೆಳಗಡೆ ಕ್ರಾಸ್ ಬೆಲ್ಟು. ನೋಡಿ ಒಂದು 2 ಇಂಚು ಬೆಲ್ಟನ್ನು ಕಟ್ ಮಾಡಿ ತೆಗೆದುಬಿಡಿ. ನಿಮಗೆ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಇದು ಸ್ಟಿಚ್ ಮಾಡಿದ ನಂತರ ನಿಮಗೆ ಹಾಕ್ತೀನಿ, ವಿಡಿಯೋನ ನೋಡ್ಬೋದು. ಕರೆಕ್ಟಾಗಿ ಬರುತ್ತಲ್ಲ ಅಂತಲೂ ಕೂಡ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಆ್ಯಸ್ ಇಟ್ ಈಸು ಈ ರೀತಿ ನಾವು ಫ್ರಂಟ್ ಟು ಬ್ಯಾಕ್ ಎರಡನ್ನು ಇಟ್ಟು ಕಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇದಕ್ಕೆ ನೋಡಿ ಡಾಟಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಫ್ರಂಟ್ ಟು ಬ್ಯಾಕು ಎರಡನ್ನೂ ಮಾರ್ಕ್ ಮಾಡ್ಕೊಂಡಾಯಿತು ಸ್ನೇಹಿತರೆ. ಇವಾಗ ಸ್ಲೀವನ್ನು ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇದಕ್ಕೆ ನಾನು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಬಂದು ನೋಡಿ ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ನಾವು ಹಾಗೆ ಬ್ಲೌಸ್ ಸ್ಲೀವನ್ನು ಕಟ್ ಮಾಡ್ಕೊಳ್ಳೋಣ. ಓಕೆ, ಆ್ಯಸ್ ಇಟ್ ಈಸ್ ನೋಡಿ ಈ ಥರ ಸ್ಲೀವನ್ನು ಇಟ್ಕೊಂಡು ನೋಡಿ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಆ್ಯಸ್ ಇಟ್ ಈಸ್ ಅದು ಹೆಂಗಿದೆಯೋ ಹಂಗೆ ಎಕ್ಸ್ಟ್ರಾ 1/2 ಇಂಚು ಮಾರ್ಜಿನ್ ಕೂಡ ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ಕೂಡ ಅಷ್ಟೇ, ಇಲ್ಲಿವರೆಗೂ ಇದೆ, 1/2 ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 2 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನನ್ನು ಮಾರ್ಕ್ ಮಾಡ್ಕೋಬೇಕು. ನೀವು ಎಷ್ಟಾದರೂ ಬಿಡ್ಬೋದು, ಅದು ನಿಮ್ಮ ಆಪ್ಷನ್ಸು ಸ್ನೇಹಿತರೆ. ಇದಕ್ಕೆ ಒಂದು ನೋಡಿ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಫ್ರಂಟ್ ಶೇಪು ಈ ರೀತಿ ಬರುತ್ತೆ. ನೀವು ಸ್ಯಾಂಪಲ್ಗೆ ಒಂದು ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡು ನೋಡಿ, ನಿಮಗೆ ಒಂದು ಐಡಿಯಾಸ್ ಬರುತ್ತೆ ಸ್ನೇಹಿತರೆ. ಬ್ಲೌಸ್ ಬಗ್ಗೆ ನಿಮಗೆ ಒಂದು ಐಡಿಯಾಸ್ ಬರುತ್ತೆ. ಆನಂತರ ನೀವು ಫ್ರಂಟ್ ಟು ಬ್ಯಾಕು ಸಪ್ರೇಟ್ ಮಾಡೋದನ್ನು ಕಲಿಬೇಕಾಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು ಯಾವಾಗಲೂ. ನೀವು ಡೈರೆಕ್ಟಾಗಿ ಮೇನ್ ಕಟ್ಟಿಂಗಿಗೆ ಬಂದರೆ ನಿಮಗೆ ಖಂಡಿತ ಟೈಲರಿಂಗ್ ಬರಲ್ಲ. ಹಾಗಾಗಿ ನೀವು ಸ್ಟಾರ್ಟಿಂಗು ಇದರಿಂದನೇ ಬರಬೇಕಾಗುತ್ತೆ. ನೋಡಿ ಇದರಲ್ಲಿ ಫ್ರಂಟ್ 2 ಪೀಸ್ ತಗೊಂಡು ಫ್ರಂಟ್ ಶೇಪನ್ನು ಕಟ್ ಮಾಡ್ತಾ ಇದ್ದೀನಿ. ನೀವು ಒಂದ್ಸರಿ ಚೆಕ್ ಮಾಡಿ ತೋರಿಸ್ತೀನಿ ಕರೆಕ್ಟಾಗಿ ನಾವು ಕಟ್ ಮಾಡಿದ್ದು ಇದೆಯೋ ಇಲ್ವೋ ನಾವು ಬ್ಲೌಸ್ಗೆ ಅಂತೇಳಿ. ನೋಡಿ ನಾನು ಬ್ಯಾಕ್ ಸೈಡ್ ತೊಗೊಂಡಿದ್ದೀನಿ. ಇಲ್ಲಿ ಒಂದು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬರುತ್ತೆ, ನೆನಪಿರಲಿ. ನೋಡಿ ಈ ರೀತಿ ಬ್ಲೌಸನ್ನು ಇಟ್ಕೊಂಡು ನಮಗೆ ನೋಡಿಕೊಂಡ್ರೆ ಈಸಿಯಾಗಿ ಗೊತ್ತಾಗುತ್ತೆ ನಮಗೆ. ನೋಡಿ ಆ್ಯಸ್ ಇಟ್ ಈಸು ಕರೆಕ್ಟಾಗಿ ಬರ್ತದೆ ಸ್ನೇಹಿತರೆ. ಹಾಗೆ ಇದನ್ನು ಇಟ್ಟು ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋಣ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಇವತ್ತು ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಬಂದು ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ.